ಮರ್ದಿನಿಯಮ್ಮನವರ ಪಾದರವಿಂದಗಳಿಗೆ ಗೋವಿಂದ ನಿ ಗೋವಿಂದ. ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದರವಿಂದಕ್ಕೆ ಗೋವಿಂದ ನಿ ಗೋವಿಂದ. ವಾಸವಾಗಿರುವ ದೈವ ದೇವರುಗಳ ಪಾದರವಿಂದಕ್ಕೆ ಗೋವಿಂದ ನಿ ಗೋವಿಂದ. ಗೋವಿಂದ ನಿ ಗೋವಿಂದ. ನಾನು ಶ್ರೀಮತಿ ನಮ್ರತಾ ರಾಕೇಶ್ ಶೆಟ್ಟಿ ನಿಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಬೈಲೂರಿನ ತಾಯಿ ಮಹಿಷಮರ್ದಿನಿಯ ಶ್ರೀರಕ್ಷೆಯಲ್ಲಿ ಆ ತಾಯಿಯ ನೆಲೆಗೆ ಸಮೀಪವಾಗಿ ಸುಮಾರು 40 ವರ್ಷಗಳ ಹಿಂದೆ ಜೀವ ವಿಮಾ ನೌಕರರ ಗೃಹ ಸಮುಚ್ಚಯವಾಗಿ ಮೂಡಿಬಂತು ಈ ಭೀಮಾನಗರ. ಈ ಸಮುಚ್ಚಯದ ಹಿರಿಯರ ಆಶೀರ್ವಾದದೊಂದಿಗೆ ಕಿರಿಯರೇ ರೂಪಿಸಿದ ಸಂಘಟನೆ ಈ ಬೀಮ್ಸ್. ಸಹೋದರಿಯ ಸ್ನೇಹ ಮತ್ತು ಮಧುರ ಸಂಬಂಧಗಳು ಹೃದಯ ಮತ್ತು ಮನಸ್ಸುಗಳಲ್ಲಿ ನೆಲೆಸಲೆಂಬ ಆಶಯದೊಂದಿಗೆ ರೂಪಿಸಿದ ಸಂಘಟನೆ ಭೀಮ್ಸ್. ಕಳೆದ 30 ವರ್ಷಗಳಿಂದ ಪ್ರತಿ ವರ್ಷ ದೀಪಾವಳಿ ಹಬ್ಬದಂದು ತಮ್ಮ ವಾರ್ಷಿಕೋತ್ಸವವನ್ನು ಆಚರಿಸುತ್ತಾ ಬರುತ್ತಿದೆ ಈ ಭೀಮ್ಸ್ ಸಂಸ್ಥೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಸಂಸ್ಕೃತಿ ಸಿರಿ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ನಮ್ಮ ನಾಡಿನ ಕಲೆ ಸಂಸ್ಕೃತಿ ಇವುಗಳ ಬಗೆಗಿನ ಒಲವು ಕಾಳಜಿ ಅಭಿಮಾನದಿಂದ ಹಲವಾರು ವಿಭಿನ್ನ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ. ಈ ಮೂಲಕ ಎಳೆಯರಲ್ಲಿ ನಮ್ಮ ಕಲೆಯ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿ ಆಸಕ್ತಿ ಬೆಳೆದು ಆ ಮೂಲಕ ಅಭಿರುಚಿ ಉಂಟಾಗಲಿ ಎಂಬ ಆಶಯ ಒಂದು ಕಡೆಯಾದರೆ, ಭೀಮಾನಗರದ ಹಿರಿಯ ಸದಸ್ಯರು ಈ ಪರಿಸರದಲ್ಲೇ ಇದ್ದುಕೊಂಡು ಇಂತಹ ಕಾರ್ಯಕ್ರಮಗಳನ್ನು ನೋಡುವ ಅವಕಾಶ ಆಗಲಿ ಎನ್ನುವ ಉದ್ದೇಶ ಇನ್ನೊಂದು ಕಡೆ. ಈಗಾಗಲೇ ಹಲವಾರು ಉದಯೋನ್ಮುಖರು ಮತ್ತು ಪ್ರಖ್ಯಾತ ಕಲಾವಿದರಿಂದ ಸಂಗೀತ ನೃತ್ಯ ವಾದ್ಯ ಗೋಷ್ಠಿ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೆದಿದೆ. ಈಗಾಗಲೇ 15 ಕಾರ್ಯಕ್ರಮಗಳು ಬೀಮ್ಸ್ ಸಂಸ್ಕೃತಿ ಸಿರಿ ಆಶ್ರಯದಲ್ಲಿ ನಡೆದಿದ್ದು, ಈಗ 16ನೆಯ ಕಾರ್ಯಕ್ರಮವಾಗಿ ಯಕ್ಷಗಾನ ನಡೆಯಲಿಕ್ಕಿದೆ. ನಮ್ಮ ಕರಾವಳಿಯ ತುಳುನಾಡಿನ ತುಳು ಮಣ್ಣಿನ ಶ್ರೇಷ್ಠ ಕಲೆಯೆಂದೇ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಂತಹ ಯಕ್ಷಗಾನ ಪ್ರದರ್ಶನ ಇಂದು ಇಲ್ಲಿ ನಡೆಯಲಿದೆ. ಯಕ್ಷಾರಾಧನಾ ಕಲಾಕೇಂದ್ರ ರಿಜಿಸ್ಟರ್ಡ್ ಉರುವ ಮಂಗಳೂರು ಇವರು ಇಂದು ಇಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾವೀಗ ಮಾಡಲಿಕ್ಕಿದ್ದೇವೆ. ವಿಘ್ನ ವಿನಾಶಕ ಮಹಾಗಣಪತಿಗೆ ವಂದಿಸಿ ಪೊಡವಿಗೊಡೆಯ ಶ್ರೀಕೃಷ್ಣ ಮುಖ್ಯ ಪ್ರಾಣರನ್ನು ಮನಸಾರೆ ಸ್ಮರಿಸುತ್ತಾ ಬೈಲೂರಿನ ತಾಯಿ ಶ್ರೀ ಮಹಿಷಮರ್ದಿನಿಗೆ ನಮಿಸುತ್ತಾ ಈ ತುಳುನಾಡ ಮಣ್ಣಿನ ಎಲ್ಲ ಸತ್ಯಗಳಿಗೂ ತಲೆಬಾಗಿ ವಂದಿಸುತ್ತಾ ನಮ್ಮ ಸಂಸ್ಕೃತಿ ಸಿರಿಯ 16ನೆಯ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಲು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾನ್ಯ ಅತಿಥಿಗಳಾದ ಡಾಕ್ಟರ್ ಶ್ಯಾಮ್ ಶೆಟ್ಟಿ, ನಮ್ಮ ಊರಿನ ಹಿರಿಯ ವೈದ್ಯರು, ಶ್ರೀಮತಿ ಸುಧಾ ರಾವ್, ವಿದ್ಯೋದಯ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರು, ಶ್ರೀ ರಮೇಶ್ ಎ ಬಂಗೇರ, ಕಾರ್ಯನಿರ್ವಾಹಕ ನಿರ್ದೇಶಕರು, ಉದಯ ಅಲ್ಯೂಮಿನಿಯಂ ಇಂಡಸ್ಟ್ರೀಸ್ ಮಣಿಪಾಲ ಇವರು, ಶ್ರೀ ಯು ಉಪೇಂದ್ರ, ರಂಗಭೂಮಿ ರಿಜಿಸ್ಟರ್ಡ್ ಉಡುಪಿ ಇದರ ಉಪಾಧ್ಯಕ್ಷರು, ಶ್ರೀ ಭುವನ ಪ್ರಸಾದ್ ಹೆಗ್ಡೆ, ನಿವೃತ್ತ ಬ್ಯಾಂಕ್ ಅಧಿಕಾರಿ, ಸಾಮಾಜಿಕ ಕಾರ್ಯಕರ್ತರು ಇವರೆಲ್ಲರನ್ನ ನಾನು ವೇದಿಕೆಗೆ ಆಹ್ವಾನಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ರಿಜಿಸ್ಟರ್ಡ್ ಉರ್ವ ಮಂಗಳೂರು ಇವರು. ಪುರುಷರಿಗೆ ಮೀಸಲಾದ ಯಕ್ಷಗಾನ ಕಲೆಯೊಳಗೆ ಮಹಿಳೆಯರು ಹೆಜ್ಜೆ ಗುರುತುಗಳನ್ನು ದಾಖಲಿಸಲು ಆರಂಭಿಸಿ ಬಹಳ ವರ್ಷಗಳೇ ಆದವು. ಆದರೆ ಮಂಗಳೂರಿನಂತಹ ಮಹಾನಗರದಲ್ಲಿ ಮಹಿಳೆಯರಿಗೆ ಯಕ್ಷಗಾನ ತರಬೇತಿಯನ್ನು ಕೊಟ್ಟು ಒಂದು ಸಮರ್ಥವಾದ ತಂಡವನ್ನು ಕಟ್ಟಿ ಹೆಸರನ್ನು ಪಡೆದವರು ವಿದುಷಿ ಶ್ರೀಮತಿ ಸುಮಂಗಲಾ ರತ್ನಾಕರ್ ಇವರು ನೃತ್ಯ ಕಲಾವಿದೆ, ನೃತ್ಯ ಶಿಕ್ಷಕಿಯಾಗಿ ನಾಟ್ಯಾರಾಧನಾ ಸಂಸ್ಥೆಯನ್ನು ಪ್ರಾರಂಭಿಸಿ ಹಲವಾರು ನೃತ್ಯ ನಿರ್ದೇಶನಗಳನ್ನು ಮಾಡಿ ನೃತ್ಯ ಪ್ರದರ್ಶನಗಳನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಕಾರ್ಯಕ್ರಮಗಳ ನಿರೂಪಕಿಯಾಗಿ ನೃತ್ಯ ವಿಮರ್ಶೆಗಳನ್ನು ಪತ್ರಿಕೆಗಳಿಗೆ ಬರೆಯುತ್ತಾ ಹೆಸರನ್ನು ಪಡೆದಿದ್ದಾರೆ. ಬಾಲ್ಯದಿಂದಲೇ ಇವರಿಗೆ ಯಕ್ಷಗಾನದ ಬಗ್ಗೆ ಒಲವಿತ್ತು. ಆದರೆ ಇವರು ಮೊದಲು ವೇಷ ಹಾಕಿದ್ದು ಬಡಗುತಿಟ್ಟಿನಲ್ಲಿ. ನಂತರ ಕೆಲವು ವರ್ಷಗಳ ಹಿಂದೆ ಈ ಆಸಕ್ತಿ ಹಾಗೇ ಮುಂದುವರಿದು ಶ್ರೀ ರಾಕೇಶ್ ರೈ ಅಡ್ಕ ಇವರಲ್ಲಿ ಯಕ್ಷಗಾನದ ತರಬೇತಿಯನ್ನು ಪಡೆದು ತನ್ನ ಜೊತೆಗೆ ತನ್ನ ಹಾಗೆಯೇ ಯಕ್ಷಗಾನದಲ್ಲಿ ಆಸಕ್ತಿಯನ್ನು ಉಳ್ಳಂತಹ ಮಹಿಳೆಯರನ್ನು ಜೊತೆಗೂಡಿಕೊಂಡು ಯಕ್ಷಾರಾಧನಾ ಕಲಾಕೇಂದ್ರವನ್ನು ಆರಂಭಿಸಿದರು. ಈ ಕಲಾಕೇಂದ್ರ ಈಗಾಗಲೇ 40 ಪ್ರದರ್ಶನಗಳನ್ನು ಕಂಡಿದೆ. ಈ ತಂಡಕ್ಕೆ ಅನುಭವಿ ಮತ್ತು ಹೆಸರಾಂತ ಯಕ್ಷಗಾನ ಕಲಾವಿದೆ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ ಸೇರಿಕೊಂಡದ್ದು ಈ ತಂಡಕ್ಕೆ ಒಂದು ಬಲ ಬಂತಂತಾಯಿತು ಮತ್ತು ಆ ತಂಡಕ್ಕೆ ಒಂದು ಹೆಚ್ಚುಗಾರಿಕೆಯೂ ಆಯಿತು. ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ ಇವರು ತಮ್ಮ ಹಿರಿಯ ಸಹೋದರ ಬಾಳ ಮಾಧವ ಶೆಟ್ಟಿ ಇವರಿಂದ ಪ್ರೇರಿತರಾಗಿ ಯಕ್ಷಗಾನ ರಂಗಕ್ಕೆ ಪಾದಾರ್ಪಣೆಗೈದರು. ನಂತರ ಶಿವರಾಮ್ ಪಣಂಬೂರು ಮತ್ತು ಬಾಯಾರು ರಮೇಶ್ ಶೆಟ್ಟಿ ಇವರಲ್ಲಿ ಯಕ್ಷಗಾನ ತರಬೇತಿಯನ್ನು ಪಡೆದುಕೊಂಡು ಹಲವಾರು ಪ್ರದರ್ಶನಗಳನ್ನು ನೀಡಿದ್ದಾರೆ. ಪುರುಷರಿಗೆಂದೇ ಮೀಸಲಾಗಿ ಇರುವಂತಹ ಹಿರಣ್ಯಕಶುಬು, ಕಂಸ, ಮಹಿಷಾಸುರನಂತಹ ಗಂಭೀರ ಮತ್ತು ಗಟ್ಟಿತನದ ಪಾತ್ರಗಳನ್ನು ಅಷ್ಟೇ ಪುರುಷರಿಗೆ ಸರಿಸಮಾನವಾಗಿ ನಿರ್ವಹಿಸಿ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಅಷ್ಟೇ ಅಲ್ಲ, ಹಲವಾರು ಯಕ್ಷಗಾನ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಕೂಡ ಪಡೆದಿರ್ತಾರೆ. ಈ ಈರ್ವರು ಪ್ರಮುಖರು ವಿದುಷಿ ಶ್ರೀಮತಿ ಸುಮಂಗಲಾ ರತ್ನಾಕರ್ ಮತ್ತು ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ ಇವರೊಂದಿಗೆ ಈ ತಂಡದಲ್ಲಿ 20 ಮಹಿಳಾ ಸದಸ್ಯರು ಇದ್ದಾರೆ. 6 ವರ್ಷದಿಂದ 70 ವರ್ಷದವರೆಗಿನ ಮಹಿಳೆಯರು ಈ ತಂಡದಲ್ಲಿ ಇದ್ದು ಹಲವಾರು ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದಾರೆ. ಇಂದು ಇಲ್ಲಿ ಪ್ರದರ್ಶನಗೊಳ್ತಾ ಇರುವಂತಹ ಯಕ್ಷಗಾನದಲ್ಲಿ ಭಾಗವಹಿಸುವಂತಹ ಕಲಾವಿದರ ವಿವರವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆಪಡ್ತೇನೆ. ಮೊದಲ ಭಾಗದಲ್ಲಿ ಭಾಗವತರು ಶ್ರೀಮತಿ ದುರ್ಗಾ ಪರಮೇಶ್ವರಿ ಕುಕ್ಕಿಲ, ಮದ್ದಳೆ ಶ್ರೀಮತಿ ಸುಮಂಗಲಾ ರತ್ನಾಕರ್, ಚೆಂಡೆ ಕುಮಾರಿ ಅಪೂರ್ವ, ಚಕ್ರತಾಳ ವೃಂದಾ ಕೊನ್ನಾರ್. ದೇವೇಂದ್ರನಾಗಿ ಛಾಯಾಲಕ್ಷ್ಮಿ ಆರ್ಕೆ, ಅಗ್ನಿ ರಕ್ಷಿತಾ ಎಲ್ಲು, ವಾಯು ಸಾಕ್ಷ್ಯ ವೈರೈ, ವರುಣ ಧವಳ, ನಿರುತಿ ಪ್ರತಿಷ್ಠಾ, ಮಾಲಿನಿ ಸುಷ್ಮಾ ಮೈರ್ಪಾಡಿ, ಸುಪಾರ್ಶ್ವಕ ಲಾವಣ್ಯ ಎಸ್ ಶೆಟ್ಟಿ, ಬ್ರಹ್ಮ ಸಾವಿತ್ರಿ ಎಸ್ ರಾವ್, ವಿದ್ಯುನ್ಮಾಲಿ ಅನುಶ್ರೀ, ಯಕ್ಷ ರಂಜಿತಾ ಎಲ್ಲೂರ್, ರಕ್ಕಸ ದೂತ ಶ್ರೀಮತಿ ರೇವತಿ ನವೀನ್, ವಿಷ್ಣು ವೃಂದಾ ಕೊನ್ನಾರ್, ಈಶ್ವರ ಲಾವಣ್ಯ, ಮಹಿಷಾಸುರನಾಗಿ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ, ಶಂಕಾಸುರನಾಗಿ ರೇಷ್ಮಾ ಕಾರನ್, ದುರ್ಗಾಸುರನಾಗಿ ಅನುಶ್ರೀ, ಬಿಡಲಾಸುರನಾಗಿ ಸೌದಾಮಿನಿ ರಾವ್, ಶ್ರೀದೇವಿಯಾಗಿ ವಿದುಷಿ ಶ್ರೀಮತಿ ಸುಮಂಗಲಾ ರತ್ನಾಕರ್, ಸಿಂಹ ಆಗಿ ಶ್ರೀಮತಿ ರೇವತಿ ನವೀನ್. ನಂತರದ ಭಾಗವತಿಕೆಯಲ್ಲಿ ಕಟೀಲು ಮೇಳದ ಭಾಗವತರಾದ ಪ್ರಫುಲ್ಲ ಚಂದ್ರ ನೆಲ್ಯಾಡಿ, ಮದ್ದಳೆ ಭಾಸ್ಕರ್, ಚೆಂಡೆ ಮುರಾರಿ ಕಡಂಬಳಿತ್ತಾಯ ಕಟೀಲು ಮೇಳದ ಕಲಾವಿದರು, ಚಕ್ರತಾಳ ಶ್ರೀ ಕಾರುಣ್ಯನಿಧಿ ಮತ್ತು ಶ್ರೀ ಶ್ರೀನಿಧಿ. ಇಂದಿನ ಕಾರ್ಯಕ್ರಮದ ರಂಗ ನಿರ್ದೇಶನ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ. ಈ ಮೂಲಕ ಈ ರಂಗವನ್ನು ನಾವು ಯಕ್ಷಾರಾಧನಾ ಕಲಾಕೇಂದ್ರ ರಿಜಿಸ್ಟರ್ ಉಳ್ವ ಮಂಗಳೂರು ಇವರಿಗೆ ಬಿಟ್ಟುಕೊಡ್ತಾ ಇದ್ದೇವೆ. ಮುಂದೆ ಇವರ ಮಹಿಷಾಸುರ ಮರ್ದಿನಿ ಯಕ್ಷಗಾನ ನಡೆಯಲಿಕ್ಕಿದೆ. ನಮಸ್ಕಾರ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆನಿ ಕಥಾಮೃತವ